ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಕ್ಕ ಬರ್ತಾರಲ್ವಾ? ಬಂದೇ ಬರ್ತಾರೆ ಪಕ್ಕ. ಯಾರಿರ್ಬೋದು? ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲಪ್ಪ. ಒಂದು ಎಷ್ಟೊತ್ತಾಗ್ಬೋದು? ಬರೋ ಟೈಮ್ ಆಯ್ತು, ಇನ್ನೇನು ಬಂದ್ಬಿಡ್ತಾರೆ. ಅವ್ರು ಬರ್ಬೇಕಾದ್ರೆ ನೀವು ಕಾಣಿಸ್ಕೋಬೇಡಿ, ಸ್ವಲ್ಪ ಒಳಗಡೆ ಇರಿ. ಸರಿ ಸರ್. ಆ್ಯಂಡ್ ಇನ್ನೊಂದು ವಿಷಯ, ನೀವು ನಮ್ಮ ಡ್ಯಾಡಿ ಫ್ರೆಂಡ್ ಬೇರೆ ಆ್ಯಂಡ್ ಏಜಲ್ಲಿ ದೊಡ್ಡವರು, ಸೀನಿಯರು. ನೀವು ನನಗೆ ಸಿಂಗುಲರ್ ಯೂಸ್ ಮಾಡ್ಬೋದು. ಐ ಡೋಂಟ್ ಮೈಂಡ್. ಆಯ್ತು ಬಿಡ, ಹಾಗೆ ಕರೆಯೋಣ. ಬಿಡೋಣ? ಇಲ್ಲ, ನೀನೇ ಹೇಳ್ದಲ್ಲ ನೀವು ಸೀನಿಯರು, ನನ್ನ ಸಿಂಗಲ್ ಆಗಿ ಮಾತಾಡ್ಸಿ ಅಂತ, ಅದಕ್ಕೆ ಮಾತಾಡಿಸ್ತೆ. ಅಲ್ಲ ಹೇಳೆ, ಹೌದು. ಬಟ್ ಸಡನ್ ಆಗಿ ಈ ಥರ ಚೇಂಜ್ ಓವರ್ ಕೊಟ್ರಲ್ಲ, ಅದಕ್ಕೆ ಶಾಕ್ ಆದ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಒಳಗಿರ್ತೀನಿ. ಬರ ಬಾ ಬಾ. ಇವಳ ಎಲ್ಲ ಇವಳ ಮಳ್ಳಿ ಥರ ಇಟ್ಕೊಂಡು ಕಳ್ಳಿ ಕೆಲಸ ಮಾಡ್ತಿದ್ದಾಳ. ಹೇಗಮ್ಮ ಇದೆಯಾ? ಚೆನ್ನಾಗಿದ್ಯಾ? ನೀವೇನೋ ಬರೋದಕ್ಕೆ ಹೇಳಿದ್ರಿ ನೋಡಿ, ಏನು ಅಂತ ವಿಷಯ ಬೇಗ ಹೇಳಿ, ನಾನು ಇಲ್ಲಿಂದ ಬೇಗ ಹೋಗ್ಬೇಕು. ಅಯ್ಯೋ, ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯ? ಸ್ವಲ್ಪ ಕೂಲಾಗಿರು. ಯಾವುದಕ್ಕೂ ಪ್ರೂಫ್ಗೆ ಫೋಟೋಸ್ ತಗೊಳ್ಳೋಣ. ನೋಡಮ್ಮ, ನೀನು ನನಗೆ ತುಂಬಾನೇ ಸಹಾಯ ಮಾಡಿಚ. ನೀನು ಉಪಕಾರದ ಋಣದ ಭಾರ ನನ್ನ ಮೇಲೆ ತುಂಬ ಇದೆ. ಅದಕ್ಕೆ ಪ್ರತಿಯಾಗಿ ನಾನೇನಾದ್ರೂ ಮಾಡ್ಬೇಕಲ್ಲ ನಿನಗೆ. ಇಲ್ಲ ಕೊಡು ಆ ಋಣನ. ಈ ಹಣದ ರೂಪದಲ್ಲಿ ತೀರಿಸ್ತಾ ಇದ್ರೆ ಇಟ್ಕೊ. ನೋಡು, ಇನ್ನೂ ಬೇಕಾದ್ರೆ ಕೇಳು, ನಾನು ಕೊಡ್ತೀನಿ. ನೋಡಿ, ನಾನು ನಿಮಗೆ ಮೊನ್ನೆನೇ ಹೇಳಿದೆ ನನಗೆ ಈ ದುಡ್ಡೆಲ್ಲ ಏನೂ ಬೇಡ ಅಂತ. ಅದು ಅಲ್ಲದೆ ಈ ದುಡ್ಡೆಲ್ಲ ನಾನು ನ್ಯಾಯವಾಗಿ ದುಡ್ದಿರೋದಲ್ಲ. ನೀವು ಬರಲೇಬೇಕು ಅಂದಿದ್ದಕ್ಕೋಸ್ಕರ ನಾನು ಬಂದೆ, ಈ ದುಡ್ಡಿಗೋಸ್ಕರ ಅಲ್ಲ. ಬೇಡ ಸರ್, ತಗೊಳ್ಳಿ. ನೋಡಪ್ಪ, ನಾನು ಹೇಳೋದು ಸ್ವಲ್ಪ ಕೇಳು. ಬೇಡಿ, ನನಗೆ ಬಲವಂತ ಮಾಡಬೇಡಿ. ನೀವು ಇದುವರೆಗೂ ನನಗೆ ಸಹಾಯ ಮಾಡಿರೋದೇ ಸಾಕು. ನಿಮಗೆ ಕೈ ಮುಗಿತೀನಿ. ಇನ್ನು ಮುಂದೆ ನನ್ನ ತಂಟೆಗೆ ಬರಬೇಡಿ. ನಿಮಗೆ ದಮ್ಮಯ್ಯ ಅಂತೀನಿ, ಮತ್ತೆ ನನಗೆ ತೊಂದರೆ ಕೊಡಬೇಡಿ. ಇದೇ ನಮ್ಮ ಕೊನೆ ಭೇಟಿಯಾಗಿರಲಿ. ನಿನ್ನಿಷ್ಟ. ಮುಂದೆ ಯಾವತ್ತಾದರೂ ಇಂಥ ಕಷ್ಟ ನಿನಗೇನಾದರೂ ಬಂದರೆ ಸಂಕೋಚ ಇಲ್ಲದೆ ಕೇಳು, ನಾನು ಕೊಡ್ತೇನೆ. ಬೇಡ, ನನಗಂಥ ಕಷ್ಟ ಬರದೇ ಇರಲಿ. ಬಂದರೂ ನಾನು ಇಂಥ ಕೆಲಸ ಮಾಡಲ್ಲ. ನಾನು ಬರ್ತೀನಿ. ಎಂತ ಒಳ್ಳೆ ಎವಿಡೆನ್ಸ್ ಅಜ್ಜಡಿ. ಇಷ್ಟು ಸಾಕು ಇವಳು ನಮ್ಮ ಮನೆಯಿಂದ ಒದ್ದೋಡ್ಸೋದಕ್ಕೆ. ಇಷ್ಟೇ ಆಗದಿಂದ ಯೋಚನೆ ಮಾಡ್ತಿದ್ಯಲ್ಲ, ಏನು ಹೊಳದೇ ಇಲ್ವಾ? ಇಲ್ಲ, ನಾ ಗೊತ್ತಾಗಿಲ್ಲ. ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟೋಗಿದೆ. ಎಷ್ಟು ಯೋಚನೆ ಮಾಡಿದ್ರು ಅವಳನ್ನ ಈ ಮನೆಯಿಂದ ಗೇಟ್ ಪಾಸ್ ಹೇಗೆ ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೌದು ಸಿಸ್ಟರ್, ಸಿಕ್ಕಾಪಟ್ಟ ಕಷ್ಟಕ್ಕೆ ಬಂದ್ಬಿಡ್ತಲ್ಲ. ಉಗುಳಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ, ಸುಡೋದಂತೂ ತಪ್ಪಲ್ಲ. ಇವ್ರು ನಮ್ಮ ಪಾಲಿಗೆ ಸುಲಭ ತುತ್ತಾಗ್ತಾರೆ, ಬಡ್ದು ಬಾಯಿಗೆ ಹಾಕೋಬಹುದು ಅಂತ ತಿಳ್ಕೊಂಡ್ರೆ ಇವ್ರು ನಮ್ಗೆ ನುಂಗಲಾರ್ದ ತುತ್ತಾಗ್ಬಿಡ್ತಾರಲ್ಲ ಸಿಸ್ಟರ್. ಅದಕ್ಕೆ ಹೇಳೋದು ಸಿಸ್ಟರ್, ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತದೋ ಯಾವನಿಗೆ ಗೊತ್ತು. ಕಟಕ್ ಅಂತ ಕಚ್ಚಿದಾಗ್ಲೇ ಗೊತ್ತಾಗೋದು ಅದು ಹುತ್ತ ಅಂತ. ನಮ್ಗೊಳ್ಳೆ ತುಕ್ಕಾಗ್ಬಿಟ್ರಲ್ಲ ಸಿಸ್ಟರ್. ಇರು ನೋಡೋಣ, ಏನಾದ್ರೂ ಒಂದು ದಾರಿ ಸಿಗ್ಬೋದು. ಅಳಿಮಯ್ಯನ್ ಫೋನ್. ಏನು ಅಳಿಮಯ್ಯ, ನಮ್ಮಲ್ಲಿ ಚಿಂತೆಗೆ ಬಿಟ್ರು ನೀನೆಲ್ಲ ಅಲಿತಾ ಇದೆಯೋ? ಚಿಂತೆ ಚಿಂತೆ ಚಿಂತೆ, ಆ ಚಿಂತೆ ದೂರ ಮಾಡಕ್ಕೆ ಕಾಲ್ ಮಾಡಿದ್ ನಾನು. ಐ ಹ್ಯಾವ್ ಅ ಸ್ಪೆಷಲ್ ಹ್ಯಾಪಿ ನ್ಯೂಸ್ ಫಾರ್ ಯು. ಹ್ಯಾಪಿ ನ್ಯೂಸಾ? ಏನೋ ಅದು? ಅಣ್ಣ ಹೇಳ್ತಿದ್ನಲ್ಲ,
ಮನೆಯಲ್ಲಿ ಯಾವ್ದೋ ಬ್ಲಾಕ್ ಶೀಪ್ ಇದೆ, ಅದು ಯಾವ್ದು ಅಂತ ಕಂಡಿಡ್ಬೇಕು ಅಂತ. ಅದನ್ನ ನಾನು ಇವತ್ತು ಕಂಡಿಡ್ದಾಯ್ತು. ಹೌದಾ? ವೆರಿ ಗುಡ್. ಯಾರು ಅದು? ಕೇಳಿದ್ರೆ ಶಾಕ್ ಆಗ್ಬಿಡ್ತೀಯ ಮಾಮ್ಸ್. ಅದು ಬೇರೆ ಯಾರು ಅಲ್ಲ, ಆ ಸುಧಾ. ಹೌದೇನ ಅಳಿವಯ್ಯ? ನಾನು ಕೇಳ್ತಾ ಇರೋದು ನಿಜನೇನು? ಅವಳೇನೋ? ತಲೆ ಕೆಟ್ಟಿದ್ಯಾ ನನಗೆ ಸುಮ್ನೆ ಸುಳ್ಳು ಹೇಳೋದಕ್ಕೆ? ಆಯ್ತು ಕಣು, ಆದ್ರೆ ನನ್ ಹೆಂಗೂ ನಂಬುದು? ಇದು ಸಣ್ಣ ವಿಷಯ ಅಲ್ವಲ್ಲ. ನಂಬಲೇಬೇಕು ಮಾಮ್ಸ್, ಯಾಕೆಂದ್ರೆ ನನ್ನ ಹತ್ರ ಪ್ರೂಫ್ ಇದೆ. ಕಳಿಸ್ತೀನಿ, ಕಣ್ ತುಂಬಾ ನೋಡು. ಬಂತ ಮಾಮ್ಸ್? ಜಯ್, ವೆಲ್ ಡನ್. ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಮಾಮ್, ನೀನು ಅಲ್ಲೇ ಇದೆಯಾ? ಏಯ್, ಥ್ಯಾಂಕ್ ಯು ಸೋ ಮಚ್ ಮಾಮ್. ನಿನ್ನ ಬಾಯ್ಲಿ ವೆಲ್ಡನ್ ಅನ್ನೋ ಪದ ಕೇಳಿ ನನಗೆ ಮೆಡಲ್ ಸಿಕ್ತಷ್ಟೇ ಸಂತೋಷ ಆಗ್ತಿದೆ. ಮಾಮ್, ನಮ್ಮ ಕೆಲಸಕ್ಕೆ ಫೌಂಡೇಶನ್ ನಾನು ಹಾಕೊಟ್ಟಾಯ್ತು. ಇನ್ನದ್ರ ಮೇಲೆ ಬಿಲ್ಡಿಂಗ್ ಕಟ್ಟೋ ಕೆಲಸ ನೀನು ಶುರು ಹಚ್ಕೋಬೇಕು. ಐ ಮೀನ್, ನಿನ್ನ ಆಟನ ಶುರು ಹಚ್ಕೋಬೇಕು. ಶೋ, ನೀನಿಷ್ಟು ಹೇಳಿದ್ಮೇಲೆ ಸುಮ್ಮನೆ ಇರ್ತೀನಾ? ಆದಷ್ಟು ಬೇಗ ಅವಳನ್ನ ಈ ಮನೆಯಿಂದ ಆಚೆ ಹಾಕೋಣ. ಗೌತಮ್, ನೀನು ಯಾವತ್ತೂ ಮುಖ ನೋಡ್ಬಾರ. ಹಾ, ಮಾಡ್ತೀನಿ. ವೆಲ್ ಡನ್ ಮೈ ಬಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಂದು ಫುಲ್ ಆಶೀರ್ವಾದ ಇದೆ ಕಣ ಅಳಿವಯ್ಯ. ಕುಚಿಕು, ಥ್ಯಾಂಕ್ ಯು. ಸಿಸ್ಟರ್, ಹೊಡಿ ಹ್ಯಾಂಡು. ನೀವ್ ಎಂಪ್ಲಾಯೀಸ್ ಅಲ್ಲ, ಪಾರ್ಟ್ನರ್ ಈ ಕಂಪನಿಗೆ. ನಿಮ್ಗೂ ಇದರಲ್ಲಿ ಈಕ್ವಲ್ ಶೇರ್ಸ್ ಇದೆ, ರೈಟ್ಸ್ ಇದೆ. ರೀ ಅಪೇಕ್ಷಾ, ಯಾಕ್ರಿ ರೈಟ್ಸು ಶೇರು ಅಂತೆಲ್ಲ ಹೆವಿ ವರ್ಡ್ಸ್ ಯೂಸ್ ಮಾಡ್ತೀರಾ? ನೋಡಿ, ಅಷ್ಟೊಂದು ಹೆವಿ ವರ್ಡ್ಸ್ನ ಯೂಸ್ ಮಾಡಬೇಡಿ. ನಮ್ಮ ಮಧ್ಯೆ ಎಲ್ಲ ಅದನ್ನ ತರಲೇಬೇಡಿ. ಬಿಗ್ ಬ್ರೋ ನಮ್ಮಣ್ಣ, ನಾವು ಒಂದು ತಮ್ಮಂದ್ರು. ನೋಡಿ, ಈ ವಿಷಯ ಇಷ್ಟೇ ಸಿಂಪಲ್ ಆಗಿ ಇದ್ಬಿಡ್ಲಿ. ಇದನ್ನ ಜಾಸ್ತಿ ಕಾಂಪ್ಲಿಕೇಟ್ ಮಾಡೋದೇ ಬೇಡ. ಇನ್ಫ್ಯಾಕ್ಟ್ ಅಪೇಕ್ಷಾ, ಈ ವಿಷಯನ ಬಿಟ್ಟೇ ಬಿಡಿ. ಇದ್ರ ಬಗ್ಗೆ ಜಾಸ್ತಿ ಡಿಬೇಟ್ ಮಾಡೋದ್ರಿಂದ ಅದು ಏನೂ ಯೂಸ್ ಇಲ್ಲ. ಈ ವಿಷಯ ಒಂಥರ ವಿಷಯ ಇದ್ದ ಹಾಗೆ, ಅದು ಸಂಬಂಧಗಳನ್ನ ಹಾಳು ಮಾಡಿಬಿಡುತ್ತೆ. ಈ ಮನೆಯಲ್ಲಿ ಮುಂಚೆಯಿಂದ ಯಾವ ಥರದ ಪದ್ಧತಿ ಇದೆಯೋ ಅದು ಹಾಗೇ ಇರಲಿ. ಅದನ್ನ ಕ್ವೆಶ್ಚನ್ ಮಾಡೋ ಅಗತ್ಯ ಇಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ನಿಂದೆಷ್ಟಿದೆಯೋ ಅಷ್ಟೇ ನೋಡ್ಕೋ, ಇದು ನಿನಗೆ ಬೇಡದೇ ಇರೋ ವಿಷಯ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಅಪೇಕ್ಷಾ, ಪ್ಲೀಸ್, ನಾನು ಹೇಳೋದನ್ನ ಬೇರೆ ಅರ್ಥದಲ್ಲಿ ತಗೋಬೇಡಿ. ನೋಡಿ, ನಮ್ಮಿಬ್ರ ಮಧ್ಯೆ ಗಲಾಟೆ ಆಗೋದು ನಂಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ನಿಮ್ಮ ಜೊತೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ. ಅದಕ್ಕೆ ಹೇಳಿದೆ, ಬೇರೆ ಇನ್ನೇನೂ ಇಲ್ಲ. ಪ್ಲೀಸ್ ಅಪೇಕ್ಷಾ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.